ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ನಾವು ಒಂದು ಸಿವಿಲೈಸೇಷನ್ ವಾರ್ ಅಂತಾನೆ ಕನ್ಸಿಡರ್ ಮಾಡಿದ್ವಿ. ಇಡೀ ಬಂಗಾಳವನ್ನ ಬಾಂಗ್ಲಾದೇಶಿಗರಿಂದ ತುಂಬುವಂತಹ ಒಂದು ಕೆಲಸದಲ್ಲಿ ನಿರತರಾಗ್ಬಿಟ್ಟಿದ್ರು. ನಾವೇನಾದ್ರೂ ಈ ಬಾರಿ ಒಗ್ಗಟ್ಟಾಗಿ ಮತ ಹಾಕದೇ ಇದ್ರೆ ಬಿಜೆಪಿಗೆ ಇದು ಮತ್ತೊಂದು ಬಾಂಗ್ಲಾದೇಶ ಆಗೋಗುತ್ತೆ ಅಂತ ಹೇಳಿ ಅಲ್ಲಿ ಯಾರು ಮಾಡಿದ್ರು ಅವ್ರಿಗೆ ರಕ್ಷಣೆ ಕೊಡ್ಲಾಯ್ತು, ಬೇರೆ ಯಾರನ್ನೋ ಮಾಡಿದ್ದಾರೆ ಅನ್ನೋ ರೀತಿನಲ್ಲಿ ತಗೊಂಡ್ರು. ಮಮತಾ ಬ್ಯಾನರ್ಜಿ ಅವ್ರು ಏನ್ ಹೇಳ್ತಾರೆ, 7 ಗಂಟೆ ಆದ್ಮೇಲೆ ಮಹಿಳೆಯರು ಯಾಕೆ ರಸ್ತೆಯಲ್ಲಿ ಓಡಾಡಬೇಕು, ಆಮೇಲೆ ಎಲ್ಲ ಮತದಾರರಿಗೂ ಕೂಡ ಧಮಕಿ ಹಾಕಿದ್ರು, ಅಕಸ್ಮಾತ್ ಏನಾದ್ರೂ ನಾವು ಸೋತು ಹೋದ್ರೆ 4ನೇ ತಾರೀಕು ಆದ್ಮೇಲೆ ನಿಮ್ಮನ್ನು ನೋಡ್ಕೋತೀವಿ ಅಂದ್ರು. ಈಗ ಬಂಗಾಳವನ್ನ ಭಾರತದಲ್ಲಿ ಉಳಿಸ್ಕೊಳ್ಳುವಂತಹ ದೊಡ್ಡ ಸಿವಿಲೈಸೇಷನ್ ವಾರ್ನಲ್ಲಿ ನಾವು ಗೆದ್ದಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ರಾಜ್ಯಭಾರ ಮಾಡೋದೇ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಈಗಾಗಲೇ ಹೊರಬಿದ್ದಿರುವಂಥದ್ದು. ಅಂದರೆ 3 ರಾಜ್ಯಗಳಲ್ಲಿ ಈಗ ಬಿಜೆಪಿ ಬಹುಮತದಿಂದ ಗೆಲುವನ್ನು ಸಾಧಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿಜೆಪಿಯ MLC ಕೇಶವ ಪ್ರಸಾದ್ ಅವರು ಕರ್ನಾಟಕ ಟಿವಿ ಒಂದಿಗಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು 3 ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು ಮತ್ತು ಪುದುಚೇರಿ ಆಗಿರ್ಬೋದು. ನಿರೀಕ್ಷೆ ಮಾಡಿದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮಗೆ ಬಹುಮತ ಬರುತ್ತೆ, ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆ ಇತ್ತಾ? ಖಂಡಿತ ಇತ್ತು. ನೋಡಿ, ಅಸ್ಸಾಂದು ಹೇಳೋದಾದರೆ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮೊದಲನೇ ದಿನದಿಂದನೇ ಹೇಳ್ತಾ ಇದ್ರು, ಈ ಬಾರಿ ನಾವು 100ನ್ನು ದಾಟ್ತೀವಿ. ಮತ್ತು ನಮಗೆ ವಿಶ್ವಾಸ ಇದೆ, ನಾವು ಮಾಡಿರೋವಂಥ ಕೆಲಸಗಳ ಆಧಾರದ ಮೇಲೆ ಮತ್ತು ನಾವು ಜನರನ್ನು ಮುಟ್ಟಿರೋವಂಥ ರೀತಿ, ಅಂದರೆ ನಾನಾ ರೀತಿಯ ಕಾರ್ಯಕ್ರಮದಲ್ಲಿ ಅವ್ರನ್ನ ಸ್ಪರ್ಶ ಮಾಡಿರೋವಂಥ ರೀತಿಯಲ್ಲಿ ಖಂಡಿತ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ಅಸ್ಸಾಂನಲ್ಲಿ ಗೆಲ್ತೀವಿ ಅನ್ನೋವಂಥ ಸಂಗತಿಯನ್ನು ಅವ್ರು ಹೇಳಿದರು. ಅದೇ ರೀತಿಯಲ್ಲಿ ಚುನಾವಣೆಯ ರಿಸಲ್ಟ್ ಬಂದಿದೆ. ಎರಡನೇದು, ಪುದುಚೇರಿನಲ್ಲೂ ಸಹ ನಾವು ನಮ್ಮ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ವಿ. ನಮ್ಮ ಅಲಯನ್ಸ್ ಪಾರ್ಟ್ನರ್ ಏನಿದ್ದಾರೆ ರಂಗಸ್ವಾಮಿ ಅವ್ರ ಜೊತೆಯಲ್ಲಿ ಸೇರಿ ನಾವು ಉತ್ತಮವಾದಂಥ ಸರ್ಕಾರವನ್ನು ಅಲ್ಲಿ ಕೊಟ್ಟಿದ್ವಿ. ಹಾಗಾಗಿ ಪುದುಚೇರಿಯಲ್ಲೂ ಮತ್ತೊಮ್ಮೆ ನಾವು ಗೆದ್ದು ಬರ್ತೀವಿ ಅನ್ನುವಂಥ ಪೂರ್ಣ ವಿಶ್ವಾಸ ನಮಗಿತ್ತು. ಅದೇ ರೀತಿಯಲ್ಲಿ ನಾವು ಪುದುಚೇರಿಯಲ್ಲಿ ಗೆದ್ದು ಬಂದಿದ್ದೀವಿ. ತುಂಬ ವಿಶೇಷ ಅಂತ ಅಂದರೆ ಪಶ್ಚಿಮ ಬಂಗಾಳದ ಚುನಾವಣೆ. ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ನಾವು ಒಂದು ಸಿವಿಲೈಸೇಷನ್ ವಾರ್ ಅಂತಲೇ ಕನ್ಸಿಡರ್ ಮಾಡಿದ್ವಿ. ಯಾಕೆ ಅಂತಂದರೆ ಅಲ್ಲಿರುವಂತಹ ಸೂಕ್ಷ್ಮತೆ ಮತ್ತು ಅಲ್ಲಿ 15 ವರ್ಷದಿಂದ ಮಮತಾ ದೀದಿಯವರು ನಡೆಸ್ತಾ ಇದ್ದಂತಹ ದುರಾಡಳಿತಗಳು ಮತ್ತು ಅವರು ಯಾವ ಮಟ್ಟದಲ್ಲಿ ಆಗೋಗಿದ್ರು ಅಂತಂದರೆ ಅಲ್ಲಿರುವಂತಹ ಜನರನ್ನು ಪೂರ್ತಿ ಕಡೆಗಣಿಸಿ ಯಾರು ವಲಸಿಗರು ಬಂದಿದ್ದರೋ ಅವ್ರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಇಡೀ ಬಂಗಾಳವನ್ನು ಬಾಂಗ್ಲಾದೇಶಿಗರಿಂದ ತುಂಬುವಂತಹ ಒಂದು ಕೆಲಸದಲ್ಲಿ ನಿರತರಾಗ್ಬಿಟ್ಟಿದ್ರು. ಇದನ್ನು ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ವಿ. ಮತ್ತು ಅವರು ಪಕ್ಷವನ್ನು ಕಟ್ಟಿ ಕಮ್ಯುನಿಸ್ಟ್ರ ವಿರುದ್ಧ ಹೋರಾಟ ಮಾಡಿದ್ದೇ ಈ ಒಂದು ವಿಷಯದ ಆಧಾರದ ಮೇಲೆ. ಅದನ್ನು ಮರೆತು ನಿರಂತರವಾಗಿ ಅಧಿಕಾರದಲ್ಲಿ ಇರಬೇಕು ಅಂಥೇಳಿ ಅವ್ರು ಈ ರೀತಿ ನಡ್ಕೋತಾ ಇದ್ರು. ನಾವು ಅದನ್ನು ವಿರೋಧ ಮಾಡಿದ್ವಿ. ಕಳೆದ ಚುನಾವಣೆಯಲ್ಲೇ ನಾವು ತುಂಬ ದೊಡ್ಡ ಪ್ರಮಾಣದ ಹೊಡೆತವನ್ನು ಕೊಟ್ಟಿದ್ವಿ. 77 ಸೀಟುಗಳನ್ನು ತೊಗೊಂಡಿದ್ವಿ. ಹತ್ತತ್ರ ಒಂದು 38ರಿಂದ 40% ಓಟ್ ನಮಗಿತ್ತು. ಕಳೆದ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲೂ ನಾವು 18 ಸೀಟನ್ನು ಗೆದ್ದಿದ್ವಿ. ತದನಂತರ 2024ರಲ್ಲಿ ನಮ್ಗೆ 1.5% ಓಟು ಕಡಿಮೆ ಆಗಿತ್ತು. ಹಾಗಾಗಿ ನಮಗೆ 12 ಸೀಟಿಗೆ ನಾವು ಸೀಮಿತಗೊಂಡಿದ್ವಿ. ಆದರೆ ಈ ಬಾರಿ ನಾವು ಚುನಾವಣೆಗೆ 2024 ಆದಮೇಲೆ 26ಕ್ಕೆ ಸತತವಾಗಿ ನಮ್ಮ ಪರಿಶ್ರಮವನ್ನು ಹಾಕಿ ನಿರಂತರವಾಗಿ ನಾವು ಕೆಲಸವನ್ನು ಮಾಡ್ತಾ ಬಂದ್ವಿ. ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿತ್ತು, ನಾವೇನಾದರೂ ಈ ಬಾರಿ ಒಗ್ಗಟ್ಟಾಗಿ ಮತ ಹಾಕದೇ ಇದ್ದರೆ ಬಿಜೆಪಿಗೆ ಇದು ಮತ್ತೊಂದು ಬಾಂಗ್ಲಾದೇಶ ಆಗೋಗುತ್ತೆ ಅಂತ ಹೇಳಿ ಎಲ್ಲ ಪಕ್ಷದಲ್ಲೂ ಇದ್ದಂಥ ಹಿಂದೂ ಮತದಾರರು ಎಚ್ಚರವನ್ನು ತಗೊಂಡ್ರು. ಆ ಎಚ್ಚರಿಕೆ ಏನು ಮಾಡ್ತು ಅಂತಂದರೆ ವೋಟುಗಳ ಒಟ್ಟಾರೆ ಕನ್ಸಾಲಿಡೇಷನ್ಗೆ ದಾರಿ ಮಾಡಿಕೊಡ್ತು. ಹಾಗಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದ್ದವರಾದರೂ ಸಹ ಮತದಾನದ ದಿನಕ್ಕಾಗಿ ಕಾಯ್ತಾ ಇದ್ದರು. ಅಲ್ಲಿದ್ದಂಥ ಭಯಭೀತ ವಾತಾವರಣ ಏನಿತ್ತು, ಒಂದು ಕರಪ್ಷನ್ನು, ಇನ್ನೊಂದು ಕಮ್ಯುನಲೈಸೇಷನ್ನು, ಇನ್ನೊಂದು ಅದ್ರ ಜೊತೆಗೆ ಕಟ್ ಮನಿ, ಜೊತೆಗೆ ಇಡೀ ಒಂದು ವಾತಾವರಣವನ್ನು ನೀವೇನಾದರೂ ನೀವು ನಮ್ಗೆ ಓಟ್ ಹಾಕದೇ ಇದ್ದರೆ TMCಗೆ ನೀವು ಬಂಗಾಳಿಗಳೇ ಅಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ಜನರನ್ನು ಬೆದರಿಸಿಟ್ಟಿದ್ರು. ಹಾಗಾಗಿ ಚುನಾವಣೆಯನ್ನು ಘೋಷಣೆ ಮಾಡೋಕ್ಕಿಂತ ಮುಂಚೆ SIR ಏನಾಯಿತು ಅದು ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಶಾಂತವಾಗಿತ್ತು. ಆದರೆ ಬಂಗಾಳದಲ್ಲಿ ಈ SIRನ್ನು ತುಂಬ ಗಲಾಟೆ ಮಾಡಿ ಅದನ್ನು ನಿಲ್ಲಿಸೋವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆದರೆ ಯಾವಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಚೀಮಾರಿ ಹಾಕಿ ಇದು ನಡೀಬೇಕು, ಇದು ಚುನಾವಣಾ ಆಯೋಗ ನಡೆಸ್ತಾ ಇರೋದು, BJPದಲ್ಲ ಇದು ಕಾರ್ಯಕ್ರಮ, ಮತ್ತು ಪ್ರತಿ ಒಂದು ಚುನಾವಣೆಗಿಂತ ಮುಂಚೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಆದರೆ 20 ವರ್ಷ ಆಗಿರೋದ್ರಿಂದ ಇದನ್ನು ಮಾಡಲೇಬೇಕು ಅಂತ ಹೇಳ್ತು. ಆ ಸಂದರ್ಭದಲ್ಲಿ ಜುಡಿಷಿಯಲ್ ಆಫೀಸರ್ಸ್ ನೇತೃತ್ವದಲ್ಲಿ ಇದೇನು ನಡೀತಾ ಇತ್ತೋ 9 ಜನ ಜಡ್ಜ್ಗಳನ್ನು ಘೇರಾವ್ ಮಾಡಿ ಗಂಟೆಗಟ್ಟಲೆ ಅವ್ರನ್ನ ನಿಲ್ಲಿಸಿ, ಅದರಲ್ಲೂ ಒಬ್ಬ
ಮಹಿಳಾ ಜಡ್ಜಂತೂ ನಾನೇನಾದರೂ ತೀರ್ಕೊಂಡ್ರೆ ವ್ಯತ್ಯಾಸ ಆದರೆ ನನ್ನ ಮಕ್ಕಳಿಗೆ ರಕ್ಷಣೆಯನ್ನು ಕೊಡಿ ಅನ್ನುವಂಥ ಅರ್ಥನಾದ ಮಾಡಿದಂಥದ್ದು ಕೂಡ ಕೋರ್ಟ್ ಗಮನಕ್ಕೆ ಬಂತು. ಹಾಗಾಗಿ ಕೋರ್ಟು ತುಂಬ ತೀವ್ರವಾಗಿ ತಗೊಳ್ತು ಮತ್ತು ಇದನ್ನು ನಾನೇ ಮಾನಿಟರ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ಜುಡಿಷಿಯಲ್ ಆಫೀಸರ್ಸ್ನ ಹಾಕಿ ಅದನ್ನು ಮಾನಿಟರ್ ಮಾಡಿಸೋ ಕೆಲಸ ಮಾಡ್ತು. ಹಾಗೆಯೇ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರು ತುಂಬ ದೃಢವಾದಂಥ ಹೆಜ್ಜೆಗಳನ್ನು ತಗೊಂಡ್ರು ಮತ್ತು ಯಾವುದೇ ರೀತಿಯಾದಂತಹ ಸೋಡಿಯನ್ನು ಕೊಡದೆ ಎಲ್ಲೂ ಕೂಡ ಲೋಪ ಆಗದೇ ಇರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಗಟ್ಟಿ ಮಾಡಿದ್ರು. ಇದ್ರ ಜೊತೆಯಲ್ಲಿ ಸೆಂಟ್ರಲ್ ಫೋರ್ಸಸ್ ಎಷ್ಟು ಬೇಕೋ ಅಷ್ಟನ್ನು ಕೇಳಿಕೊಂಡ್ರು. ಅದು ಪೂರ್ತಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಅವರು ಚುನಾವಣಾ ಆಯೋಗ ಕೇಳಿದ್ಮೇಲೆ ಕೊಡಲೇಬೇಕಾಗತ್ತೆ, ಕೊಟ್ಟಿದ್ದರು. ಮತ್ತು ಎಲ್ಲ ಜನರಲ್ಲೂ ಕೂಡ ಭರವಸೆಯನ್ನು ತುಂಬಿದ್ರು. ನೀವು ಚುನಾವಣೆಗೆ ಮುಕ್ತವಾಗಿ ಬಂದು ವೋಟ್ ಹಾಕಬೇಕು, ನಿಮ್ಮನ್ನು ತಡೆಯುವಂಥವ್ರು ಯಾರೂ ಇರಲ್ಲ, ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ, ಚುನಾವಣೆ ಆದ ನಂತರನೂ ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ ಅನ್ನುವಂಥ ಸಂದೇಶವನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟಿತ್ತು. ಇದಕ್ಕೆ ಪೂರಕವಾಗಿ ಜನನೂ ಕೂಡ ಸಕಾರಾತ್ಮಕವಾಗಿ ಅದನ್ನು ತಗೊಂಡ್ರು. ಮತ್ತು ಅಲ್ಲಿ ಈ ಮಮತಾ ಬ್ಯಾನರ್ಜಿ ಅವರು ಬಂದ ನಂತರ ಯಾವುದೇ ರೀತಿಯಾದಂಥ ಇಂಡಸ್ಟ್ರಿ ಇಲ್ಲ. ಅಲ್ಲಿ ಇದ್ದಂಥ ಟಾಟಾನೂ ಕೂಡ ಅಲ್ಲಿ ಕಾಲು ತೆಗಿಬೇಕಾಯಿತು. ಅವರು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನಾನು ದೊಡ್ಡದಾಗಿ ಮಾಡ್ತೀನಿ ಅಂದವ್ರನ್ನ ಅಲ್ಲಿಂದ ಅವರು ಓಡಿಸಿದ್ರು. ಅದಾದ ನಂತರ ಮಹಿಳೆಯರ ಭದ್ರತೆ ಹೇಗಾಗಿತ್ತು ಅಂದರೆ ಸಂದೇಶ್ ಖಾಲಿನಲ್ಲಿ ಆ ಮಹಿಳೆ ಯಾರು ದೌರ್ಜನ್ಯಕ್ಕೊಳಗಾಗಿದ್ರೋ ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡೋಕ್ಕಾಗದೇ ಇರೋಂಗೆ ನೋಡ್ಕೊತಾ ಇದ್ದರು. ಹಾಗೆ ಈ ಆರ್ಜಿಕರ್ ಕಾಲೇಜ್ನಲ್ಲೂ ಕೂಡ ಒಬ್ಬ ಮಹಿಳಾ ಡಾಕ್ಟ್ರೇನಿದ್ರು, ಅವ್ರ ಮೇಲೆ ರೇಪ್ ಆಯಿತು. ಆದರೆ ಅಲ್ಲಿ ಯಾರು ಮಾಡಿದ್ರೋ ಅವ್ರಿಗೆ ರಕ್ಷಣೆ ಕೊಡಲಾಯಿತು, ಬೇರೆ ಯಾರನ್ನೋ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ತಗೊಂಡ್ರು. ನಾವು ಆರ್ಜಿಕರ್ ಕಾಲೇಜ್ನಲ್ಲಿ ಯಾವ ಮಹಿಳೆಗೆ ತೊಂದರೆ ಆಗಿತ್ತೋ ಅವ್ರ ತಾಯಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಅವ್ರು ಇವಾಗ ಗೆಲ್ತಾ ಇದ್ದಾರೆ ಚುನಾವಣೆಯನ್ನು. ಆದರೆ ಕಾಂಗ್ರೆಸ್ನವರು ಆ ಯಾರು ದೌರ್ಜನ್ಯ ಎಸಗಿದ್ರೋ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಇದು ಜನರಿಗೆ ಸ್ಪಷ್ಟವಾಗಿ ಗೋಚರಿಸೋಕ್ಕೆ ಶುರು ಆಯಿತು. ಮತ್ತು ಮಮತಾ ಬ್ಯಾನರ್ಜಿ ಅವ್ರು ಏನು ಹೇಳ್ತಾರೆ, 7 ಗಂಟೆ ಆದಮೇಲೆ ಮಹಿಳೆಯರು ಯಾಕೆ ರಸ್ತೆಯಲ್ಲಿ ಓಡಾಡಬೇಕು? ಅಲ್ಲೇ 7 ಗಂಟೆ ಆದಮೇಲೆ ರಸ್ತೆಯಲ್ಲಿ ಮಹಿಳೆಯರು ಓಡಾಡೋದಲ್ಲ ಅಂತ ಅಂದಮೇಲೆ ಅದ್ಯಾವ ಮಹಿಳಾ ಸುರಕ್ಷತೆ ಇರುವಂಥ ಜಾಗ? ಮತ್ತು ಅದನ್ನು ವಿಶೇಷವಾಗಿ ಚುನಾವಣಾ ಒಂದು ರ್ಯಾಲಿಯಲ್ಲಿ ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡಿದರು. BJP ರಾಜ್ಯ ಇರುವಂಥ ಎಲ್ಲ ಕಡೆಗಳಲ್ಲೂ ಕೂಡ ರಾತ್ರಿ ಎಷ್ಟೊತ್ತಿನಲ್ಲೂ ಕೂಡ ನಿರ್ಭಯವಾಗಿ ಓಡಾಡುವಂಥ ವಾತಾವರಣ ಇದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ರೀತಿ ವಾತಾವರಣವನ್ನು BJP ಬಂದಾಗ ಸೃಷ್ಟಿಸುತ್ತೆ ಅಂತ ಹೇಳಿದರು. ಹಾಗೆಯೇ ಎಲ್ಲ ರೀತಿಯಾದಂತಹ ಇಂಡಸ್ಟ್ರಿಗಳು ಮತ್ತೊಮ್ಮೆ ಪುನರ್ಸ್ಥಾಪಿಸೋದಕ್ಕೆ ಇದನ್ನು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಮತ್ತು ಇಡೀ ವೆಸ್ಟ್ ಬೆಂಗಾಲ್ದಲ್ಲಿ 40 ಲಕ್ಷ ಜನ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಯುವಕರು, ತುಂಬ ವಿದ್ಯಾವಂತರು, ತುಂಬ ಓದ್ಕೊಂಡಿರೋವಂಥವ್ರು. ಇವರೆಲ್ಲರೂ ಬೆಂಗಳೂರಿನಲ್ಲಿದ್ದಾರೆ, ಚೆನ್ನೈನಲ್ಲಿದ್ದಾರೆ, ಹೈದರಾಬಾದ್ನಲ್ಲಿದ್ದಾರೆ. ಅದು ಹೇಗಾಗೋಗಿದೆ ಅಂದರೆ ಒಂದು ವೃದ್ಧಾಪ್ಯದ ಮನೆ ಆದಂಗೆ ಆಗೋಗಿದೆ ವೆಸ್ಟ್ ಬೆಂಗಾಲು. ಹಾಗಾಗಿ ಅಲ್ಲಿರುವಂಥ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಅನಿಸಿತ್ತು, ನಮ್ಮ ಮಕ್ಕಳು ವಾಪಸ್ ಬರಬೇಕು ಅಂತಂದರೆ ಇಲ್ಲಿ ಮತ್ತೆ ಪುನರ್ಸ್ಥಾಪನೆ ಆಗಬೇಕು. ಎಲ್ಲ ರೀತಿಯ IT, BT, AI ಎಲ್ಲ ಏನೇನೆಲ್ಲ ಇದೆಯೋ ಇದು ತಂತ್ರಜ್ಞಾನದ ಸಮೇತ ಬರಬೇಕು ವಾಪಸ್ಸು. ಹೇಗೆ ನೋಯ್ಡಾ ಡೆವಲಪ್ ಆಗ್ತಾ ಇದೆಯೋ ಹಾಗೆ ಡೆವಲಪ್ ಆಗಬೇಕು. ಉತ್ತರ ಪ್ರದೇಶ ಡೆವಲಪ್ ಆಗ್ಬೋದಾದರೆ, ಮಧ್ಯಪ್ರದೇಶ ಡೆವಲಪ್ ಆಗ್ಬೋದಾದರೆ, ಒರಿಸ್ಸಾ ಡೆವಲಪ್ ಆಗ್ಬೋದಾದರೆ, ಬಿಹಾರ ಡೆವಲಪ್ ಆಗ್ಬೋದಾದರೆ, ಇಷ್ಟು ಬುದ್ಧಿವಂತರಿರುವಂತಹ ನಾಡು ವೆಸ್ಟ್ ಬೆಂಗಾಲ್ ಯಾಕೆ ಡೆವಲಪ್ ಆಗ್ತಾ ಇಲ್ಲ, ಕಾರಣ ಏನು ಅನ್ನುವಂಥದ್ದು ಆ ಜನರನ್ನ ಕಾಡ್ಬಿಡ್ತು. ಜೊತೆಗೆ ಇವರು ಯಾವ ಸಂದರ್ಭನ ಉಪಯೋಗಿಸ್ಕೋತಾರೆ ಅಂದರೆ, ಕಾಳಿಕಾ ಮಾತೆಯ ಪೂಜೆ ಮಾಡಿ ಅದನ್ನು ವಿಸರ್ಜನೆಗೆ ಹೋಗಬೇಕು ಅಂತಂದರೂ ಕೂಡ ನೀವು ನಮ್ಮ ಪರ್ಮಿಷನ್ ತೊಗೋಬೇಕು. ಹಾಗೆಯೇ ಮೊಹರಂ ಹಬ್ಬ ಬರ್ತಾ ಇದೆ ಅಂತಂದರೆ ನೀವು ಬೇಕಾದ್ರೆ ಕಾಳಿ ಮಾತೆಯ ಪ್ರೊಸೆಷನನ್ನು ಟೈಮ್ ಬದಲಾಯಿಸಿ, ಮೊದಲು ಅದಕ್ಕೆ ಜಾಗ ಕೊಡಿ ಅಂತ ಹೇಳ್ತಾರೆ. ಅಂದರೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಓಲೈಕೆ ರಾಜಕೀಯವನ್ನು ಪರಾಕಾಷ್ಠತೆಗೆ ತೊಗೊಂಡೊಟ್ಟೋಗಿದ್ರು. ಇದರಿಂದ ಜನ ಬೇಸತ್ತಿದ್ರು, ರೋಸೋಗಿದ್ರು. ಅದ್ರ ಜೊತೆಗೆ ಆ ಎಲ್ಲ ಕೇಡರ್ ಏನಿತ್ತೋ ಅವರೆಲ್ಲರೂ ಕೂಡ ಗೂಂಡಾಗಳಾಗೋಗಿದ್ರು. ಕಟ್ಟಮನಿ ಕೇಳ್ತಾ ಇದ್ರು, ಏನಾದರೂ ಒಂದು ನಡಿಬೇಕು ಅಂದರೆ ನಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ನೀವು ನಡೆಸ್ಕೋಬೇಕು ಅಂತ, ಇಲ್ಲದೇ ನಡೆಸೋಕ್ಕೆ ಬಿಡಲ್ಲ ಅಂತ ಇದ್ರು. ಆಮೇಲೆ ಎಲ್ಲ ಮತದಾರರಿಗೂ ಕೂಡ ಧಮಕಿ ಹಾಕಿದ್ರು, ಅಕಸ್ಮಾತ್ ಏನಾದರೂ ನಾವು ಸೋತು ಹೋದರೆ 4ನೇ ತಾರೀಕು ಆದಮೇಲೆ ನಿಮ್ಮನ್ನು ನೋಡ್ಕೋತೀವಿ ಅಂದರು. ಹಾಗೆಯೇ ಅಭಿಷೇಕ್ ಬ್ಯಾನರ್ಜಿನೂ ಕೂಡ 4ನೇ ತಾರೀಕು ಆದಮೇಲೆ ನಾವೆಲ್ಲರೂ ನೋಡ್ಕೊಳ್ತೀವಿ, ಇಲ್ಲಿ ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ಉಳ್ಕೊಳ್ಳೋದಿಲ್ಲ, ನಾವೇ ಇಲ್ಲಿ ಉಳ್ಕೊಳ್ಳೋದು. ಅಂದರೆ ಏನರ್ಥ ಇದು? ಮತ್ತು ಅಲ್ಲಿ ಒಬ್ಬ ಕುನಾಲ್ ಘೋಷ್ ಅನ್ನುವಂಥವ್ರು ಮಾತನಾಡ್ತಾ ಹೇಳ್ತಾರೆ, ಆತ MP, ಆತ ಮಾತನಾಡ್ತಾ ಹೇಳ್ತಾ ನಾವು ಫಾರ್ ಎವ್ರಿ ಆ್ಯಕ್ಷನ್ ದೆರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ 3rd ಲಾ ಆಫ್ ನ್ಯೂಟನ್ ಏನಿದೆಯೋ ಇದನ್ನು ಮಾಡ್ತೀವಿ ಆಮೇಲೆ ಅಂತ ಹೇಳ್ತಾರೆ. ಅಂದರೆ ಏನು ತೋರಿಸುತ್ತೆ ಇದನ್ನೆಲ್ಲ? ಒಂದು ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಹಿಂಸೆಗೆ ಅವಕಾಶ ಇಲ್ಲ, ಮತ್ತು ಜನರನ್ನ ನಾನು ಇಂತಿರ ಹೊಡಿತೀನಿ ಬಡಿತೀನಿ ನಿನ್ನ ನೋಡ್ಕೊಳ್ತೀನಿ ಅನ್ನೋವಂಥದ್ದಕ್ಕೆ ಅವಕಾಶವೇ ಕೊಡಬಾರ್ದು ನಾವು. ಹಾಗಾಗಿ ಅಲ್ಲಿ ಜನತೆ ತೀರ್ಮಾನ ಮಾಡಿದರು, ಈ ಬಾರಿ ಇದು ಉಳುವು ಅಳಿವಿನ ಪ್ರಶ್ನೆ. ನಾವು ಉಳಿಬೇಕು ಅಂದರೆ BJP, ಅಳಿಬೇಕು ಅಂತಂದರೆ TMC ಅಂತ. ಹಾಗಾಗಿ ತಮ್ಮನ್ನು ತಾವು ಉಳಿಸ್ಕೊಳ್ಳೋಕ್ಕೆ ಬಂಗಾಳವನ್ನು
ಉಳಿಸ್ಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಜನ ಬಂದಿದ್ದಾರೆ. 90%ಗಿಂತ ಜಾಸ್ತಿ ಜನ ಬಂದು ಮತ ಹಾಕಿದ್ದಾರೆ ಅಂತಂದರೆ ಇದು ಅವರ ಅಸ್ಮಿತೆಯನ್ನು, ಅವರ ಅಸ್ತಿತ್ವವನ್ನು ಮತ್ತು ಅವರ ಮುಂದಿನ ಭವಿಷ್ಯವನ್ನು ಅವ್ರು ಕಾಯ್ಕೊಂಡಿದ್ದಾರೆ. ಎಸ್, ಓಕೆ. ಕೊನೆಯದಾಗಿ ಈಗ 3 ರಾಜ್ಯಗಳು ಕೂಡ ಬಿಜೆಪಿಯನ್ನು ಸ್ವಾಗತಿಸಿದೆ, ಒಪ್ಕೊಂಡಿರುವಂಥದ್ದು. ಹಾಗಿದ್ರೆ ಬಿಜೆಪಿಯಿಂದ ಏನು ನಿರೀಕ್ಷೆ ಮಾಡ್ಬೋದು? ಈ 3 ರಾಜ್ಯಗಳಲ್ಲಿ ಏನು ಬದಲಾವಣೆಗಳು ಆಗ್ಬೋದು ಬಿಜೆಪಿಯಿಂದ? ನೋಡಿ, ಬಿಜೆಪಿಯಿಂದ ಈಗಾಗಲೇ ಅಸ್ಸಾಂನಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗೋಗಿದೆ. ಅಲ್ಲಿ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಮತ್ತು ಎಲ್ಲ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ನಿರಂತರವಾಗಿ ನಡೀತಾ ಇದೆ. ಅಲ್ಲಿ ಹೇಗಿದೆ ಈಗ ಅಂತ ಅಂದರೆ, ನಿಮಗೆ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ ಹೆದ್ದಾರಿಯನ್ನಾಗಿ ನಿಂತಿರೋವಂಥದ್ದೇ ಅಸ್ಸಾಂ ಅನ್ನೋ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಅಂದರೆ ಅಲ್ಲಾಗ್ತಾ ಇರುವಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ಬಿಟ್ಟಾಗ ಅದೂ ಕೂಡ ನಮ್ಮ ಯಾವುದೇ ಇತರೆ ರಾಜ್ಯಗಳಿಗೆ ಕಡಿಮೆ ಇಲ್ಲ ಅಂಥೇಳಿ. ಉದಾಹರಣೆ ಕೊಡಬೇಕು ಅಂದರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಇಂಡಸ್ಟ್ರೀಸು ನಮ್ಮಲ್ಲೂ ಬನ್ನಿ, ಟೆಕ್ನಾಲಜಿಕಲ್ ಇಂಡಸ್ಟ್ರಿಗಳು ನಿಮಗೆಲ್ಲ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಕರೆದಿದ್ದಾರೆ ಮತ್ತು ಕೆಲವು ಇಂಡಸ್ಟ್ರಿಗಳು ಹೊರಟು ಹೋಗಿದೆ ಅಲ್ಲಿಗೆ. ಹಾಗಾಗಿ ಅದು ಪ್ರಗತಿಯ ಹಾದಿಯತ್ತ ದಾಪುಗಾಲು ಇಡ್ತಾ ಇದೆ. ಎರಡನೇದು, ಪುದುಚೇರಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ ಜೊತೆಗೆ ಅದೊಂದು ಪ್ರವಾಸಿ ತಾಣ. ಹಾಗಾಗಿ ಅದನ್ನೊಂದು ಬಲವಾದಂಥ ಪ್ರವಾಸಿ ತಾಣವನ್ನಾಗಿ ಮಾಡೋದಕ್ಕೆ ಕಳೆದ ಸತಿ ದೊಡ್ಡ ಯೋಜನೆಗಳು ಸಿದ್ಧವಾಗಿತ್ತು. ಅದೆಲ್ಲವೂ ಕೂಡ ಕಾರ್ಯಗತ ಆಗುವಂಥ ಹಂತದಲ್ಲಿದೆ. ಇನ್ನು ಮುಂದಿನ ದಿನದಲ್ಲಿ ಅದು ಕೂಡ ತುಂಬ ದೊಡ್ಡ ಪ್ರಮಾಣದ ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗೆ ಅಲ್ಲೊಂದಷ್ಟು ಇಂಡಸ್ಟ್ರಿಗಳು ಮತ್ತು ಅಲ್ಲಿ ಗುಡಿ ಕೈಗಾರಿಕೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ತರಬೇಕು ಅಂತ ಸರ್ಕಾರ ಯೋಚನೆ ಮಾಡಿತ್ತು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತರುವಂಥದ್ದಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲ್ಗೆ ಇಂಡಸ್ಟ್ರಿಯಲೈಸೇಷನ್ ಮರಳಿ ಬರಬೇಕು, ಜನರಿಗೆ ಭದ್ರತೆ ಒದಗಿಸಬೇಕು, ಮಹಿಳೆಯರಿಗೆ ಭದ್ರತೆಯನ್ನು ಒದಗಿಸಬೇಕು, ಅಲ್ಲಿರುವಂತಹ ಬಾರ್ಡರ್ ಏನಿದೆಯೋ ಅದಕ್ಕೆ ಸರಿಯಾದಂಥ ಬೇಲಿಯನ್ನು ಹಾಕಬೇಕು, ಅಲ್ಲಿಯ ಜನಕ್ಕೆ ನಿರ್ಭಯವಾಗಿ ನಾವು ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತೀವಿ, ನಮ್ಗೆ ಯಾರೂ ಕೂಡ ಬೆದರಿಸುವಂಥವ್ರು ಹೆದರಿಸುವಂಥವ್ರು ಇಲ್ಲ. ಮತ್ತು ಬಂಗಾಳವನ್ನು ಅದು ವಿವೇಕಾನಂದರ ನಾಡು, ರವೀಂದ್ರನಾಥ ಠಾಗೂರ್ ಅವರ ನಾಡು, ರಾಮಕೃಷ್ಣ ಪರಮಹಂಸರ ನಾಡು ಮತ್ತು ಶಾರದಾ ಮಾತೆಯವರ ನಾಡು, ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಅವರ ನಾಡು. ಈ ಎಲ್ಲ ಮಹನೀಯರಿಗೂ ಗೌರವ ತರುವಂಥ ರೀತಿಯಲ್ಲಿ ಹಾಗೆಯೇ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ನಮ್ಮ ಭಾರತೀಯ ಜನಸಂಘವನ್ನು ಪ್ರಾರಂಭ ಮಾಡಿದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಗೆ ನಾವಿವತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ನಾಡಿನಲ್ಲಿ ದಿಗ್ವಿಜಯವನ್ನು ಸಾಧಿಸ್ತಾ ಇದ್ದೀವಿ. ಅವ್ರು ಕಂಡ ಕನಸು ಆರ್ಟಿಕಲ್ 370 ನನಸು ಮಾಡಿದ್ವಿ. ಈಗ ಬಂಗಾಳವನ್ನು ಭಾರತದಲ್ಲಿ ಉಳಿಸ್ಕೊಳ್ಳುವಂತಹ ದೊಡ್ಡ ಸಿವಿಲೈಸೇಷನ್ ವಾರ್ನಲ್ಲಿ ನಾವು ಗೆದ್ದಿದ್ದೀವಿ. ಎಸ್, ಓಕೆ. ಇನ್ನು ರಾಜ್ಯದಲ್ಲಿ ಬೈ ಎಲೆಕ್ಷನ್ ವಿಚಾರಕ್ಕೆ ಬಂದರೆ ಬಹಳ ಒಂದು ಪ್ರತಿಷ್ಠೆ ಕ್ಷೇತ್ರಗಳೇ ಆಗಿರುವಂಥದ್ದು ಬಾಗಲಕೋಟೆ, ಇನ್ನು ದಾವಣಗೆರೆ ದಕ್ಷಿಣ. ಎಲ್ಲಿ ಎಡುವುದು ಬಿಜೆಪಿ ಅನ್ನುವಂಥದ್ದು ಅಂತ? ಯಾಕಂದ್ರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇದೆ, ಹಾಗಾಗಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳೋದಾದ್ರೆ ಕೆಲವೊಂದು ಸಮೀಕ್ಷೆಗಳು ಕೂಡ ಒಂದು ರೀತಿಯಾದಂತಹ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಇಲ್ಲ, ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು. ಎಲ್ಲಿ ಕಡಿಮೆ ಆಯ್ತು ಅಥವಾ ಕ್ಯಾಂಪೇನ್ ಮಾಡುವಂಥದ್ರಲ್ಲ, ಅಥವಾ ಹೆಂಗೆ ಏನು? ನೋಡಿ, ಯಾವುದೇ ಒಂದು ರಾಜ್ಯದಲ್ಲಿ ಬೈ ಎಲೆಕ್ಷನ್ ಆದಾಗ ರೂಲಿಂಗ್ ಪಾರ್ಟಿ ಸೋಲೋ ಅಂಥದ್ದಕ್ಕೆ ಅವಕಾಶ ಕೊಡಲ್ಲ. ಮೊದಲನೇದಿದು. ಎರಡನೇದು, ರೂಲಿಂಗ್ ಪಾರ್ಟಿನಲ್ಲಿ ಅವ್ರಿಗೆ ಎಲ್ಲ ಮಿನಿಸ್ಟ್ರುಗಳಿಗೂ ಕೂಡ ಹೇಳಿತ್ತು, ಅಕಸ್ಮಾತ್ ಏನಾದರೂ ನಾವು ಈ ಚುನಾವಣೆಯಲ್ಲಿ ಸೋತಿದ್ದೇ ಆದರೆ ನಿಮ್ಮ ಮಂತ್ರಿ ಪದವಿಗೆ ಸಂಚಕಾರ ಬರುತ್ತೆ. ಹಾಗಾಗಿ ನಾವು ಕೊಟ್ಟಂಥ ಜವಾಬ್ದಾರಿಯನ್ನು ವಾರ್ಡ್ಗೊಬ್ಬ ಮಂತ್ರಿಯಂತೆ ಎರಡೂ ಕಡೆಯಲ್ಲೂ ಕೂಡ ಅವರು ಹಾಕಿದ್ರು. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬಾಗಲಕೋಟೆಯನ್ನು, ಉಪಮುಖ್ಯಮಂತ್ರಿಗಳು ದಾವಣಗೆರೆಯನ್ನು ಜವಾಬ್ದಾರಿ ತಗೊಂಡು ಅಲ್ಲೇ ಕೂತ್ಕೊಂಡು ಯಾರ್ಯಾರನ್ನ ಕರೆಸಿ ಏನೇನು ಮಾತನಾಡಬೇಕು, ಏನು ವ್ಯವಸ್ಥೆ ಮಾಡಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೋಡಿದ್ರು. ಮತ್ತು ಅಕಸ್ಮಾತ್ ಏನಾದರೂ ನಾವು ಇದನ್ನು ಗೆದ್ದರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ರಾಜ್ಯಭಾರ ಮಾಡೋದೇ ಕಷ್ಟ ಆಗುತ್ತೆ ಅನ್ನೋವಂಥದ್ದನ್ನು ಸತೀಶ್ ಜಾರಕಿಹೊಳಿಯವರು ಹೇಳಿದರು. ಹಾಗಾಗಿ ಅತ್ಯಂತ ಗಮನ ಕೊಟ್ಟು ಸೋಲೇಬಾರ್ದು, ಬಿ ಜೆ ಪಿ ಪರವಾದಿ ಅಲೆ ಇದ್ದರು, ಕಾಂಗ್ರೆಸ್ ವಿರುದ್ಧವಾದಂಥ ಅಲೆ ಕಂಡುಬಂದರು. ಅದನ್ನು ಮೆಟ್ಟಿ ನಿಲ್ಲುವಂಥ ರೀತಿಯಲ್ಲಿ ಅಧಿಕಾರವನ್ನು, ಹಣವನ್ನು, ತಮ್ಮ ಎಲ್ಲ ವಶೀಲಿಬಾಜಿಯನ್ನು ಬಳಸಿ ಈ ಚುನಾವಣೆಯನ್ನು ಗೆದ್ದಿದ್ದಾರೆ. ಇದರಲ್ಲೇನು ವಿಶೇಷ ಇಲ್ಲ. ಆದರೆ ಇದೇ ಟ್ರೆಂಡು ಜನರಲ್ ಚುನಾವಣೆಗೆ ನಡೆಯಲ್ಲ. ಹಾಗಾಗಿ ನಾವು ನಮ್ಮ ಏನು ಓರೆಕೋರೆಗಳು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಅದನ್ನೆಲ್ಲ ತಿದ್ಕೋತೀವಿ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಇಲ್ಲಿಂದನೇ ತಯಾರಿ ನಡೆಸ್ತೀವಿ. ಎಸ್, ಓಕೆ. ಲಾಸ್ಟ್ ಕ್ವಶನ್, 2028 ರಾಜ್ಯದ ವಿಧಾನಸಭಾ ಚುನಾವಣೆಗೆ ಈಗ 3 ರಾಜ್ಯಗಳಲ್ಲಿ ಬಂದಂತಹ ಬಿಜೆಪಿಯ ಬಹುಮತ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ಮುನ್ನುಡಿನ ಹೇಗೆ? ನೋಡಿ, ಖಂಡಿತ ನಾವು ಹೇಳ್ತೀವಿ, ಯಾವುದೇ ಒಂದು ರಾಜ್ಯದ ಚುನಾವಣೆಯನ್ನು ಅಥವಾ ಸಣ್ಣ ಚುನಾವಣೆಯನ್ನು ಕೂಡ ಬಿ ಜೆ ಪಿ ಹಗುರವಾಗಿ ತಗೊಳ್ಳೋದಿಲ್ಲ. ತಿರುವನಂತಪುರಮೂ ಕೂಡ ನಾವು ಒಂದು ಸ್ಥಳೀಯ ಚುನಾವಣೆಯನ್ನು ಭದ್ರವಾಗಿ ತೊಗೊಂಡಿದ್ವಿ. ಹಾಗೆ ಹೈದರಾಬಾದಿನ ಸ್ಥಳೀಯ ಚುನಾವಣೆಯನ್ನು ಗಟ್ಟಿಯಾಗಿ ತೊಗೊಂಡಿದ್ವಿ. ಹಾಗೆ ಇನ್ನು ಮುಂದಿನ ದಿನದಲ್ಲಿ ಇನ್ನು 2 ವರ್ಷದಲ್ಲಿ ನಮ್ಗೆ ಚುನಾವಣೆ ಬರುತ್ತೆ 2028 ಮೇನಲ್ಲಿ. ಹಾಗಾಗಿ ನಮ್ಮ ಸಿದ್ಧತೆ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. 9ನೇ ತಾರೀಕು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಾವೇನು ಅವರ 50 ವರ್ಷದ ರಾಜಕೀಯ ಜೀವನವನ್ನು ಇಟ್ಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಕರ್ನಾಟಕದಾದ್ಯಂತ 10 ಲಕ್ಷ ಜನ ಬರ್ತಾ ಇದ್ದಾರೋ ಅಲ್ಲಿಂದ ನಾವು ನಮ್ಮ ಕಹಳೆಯನ್ನು ಊದ್ತೀವಿ. ನಮ್ಮ
ಎಲ್ಲ ಕಾರ್ಯಕರ್ತರನ್ನು ಕೂಡ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಂತು ಕೆಲಸ ಮಾಡುವಂಥ ರೀತಿಯಲ್ಲಿ ಪ್ರೇರಣೆಯನ್ನು ತಗೊಳ್ತಾ ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಬದಲಾವಣೆಯನ್ನು ತಂದು BJP ಸರ್ಕಾರ ಬರುವಂಥ ರೀತಿಯ ಎಲ್ಲ ಪ್ರಯತ್ನವನ್ನು ನಾವು ಇವತ್ತಿನಿಂದನೇ ಪ್ರಾರಂಭ ಮಾಡ್ತೀವಿ. ಎಸ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು BJP MLC ಕೇಶವ ಪ್ರಸಾದ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.